ಬಾಗ್ಲೂರು ಕ್ರಾಸಿಂದ ಮುಂದಿಂದ ಬಂದಿದ್ದೀವಿ. ಯಲಹಂಕ ಸರೌಂಡಿಂಗ್ ಎಲ್ಲೂ ಗ್ಯಾಸ್ ಇಲ್ಲ. ಗ್ಯಾಸ್ ಇದ್ರೂ ಕೆಲವ್ರು ಏನು ಮಾಡ್ತಾರೆ, ನೋ ಸ್ಟಾಕ್ ಅಂತ 1 ಗಂಟೆ ಕೊಡ್ತಾರೆ, ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ತಾರೆ. ಪ್ರತಿಯೊಂದರಲ್ಲೂ ಇವಾಗ ಏನಾಗಿದೆ ಅಂದರೆ, ಆಟೋ ಡಿಪಾರ್ಟ್ಮೆಂಟ್ ಹೆಂಗಾಗಿದೆ ಸರ್, ಯಾವ ಕರ್ನಾಟಕ ಬಗ್ಗೆ ಪ್ರತಿಯೊಂದಕ್ಕೂ ಮುಂಚೆ ಬರೋದೇ ಆಟೋ ಡಿಪಾರ್ಟ್ಮೆಂಟ್ ಅವರು. ಒಂದು ಸ್ಟ್ರೈಕ್ ಆಗಲಿ ಯಾವುದಾಗಲಿ ಪ್ರತಿಯೊಂದು ಹೋರಾಟ ಮಾಡೋದೇ ಆಟೋ ಡಿಪಾರ್ಟ್ಮೆಂಟ್ ಅವರು. ಅವ್ರಿಗೆ ಇವತ್ತು ಮೋಸ ಮಾಡ್ತಾವ್ರೆ. ನೋಡಿ, ಹೋಟ್ಲಿಗೆ ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲುಗಳಿಗೆ ಲೋಡ್ ಗಂಟ್ಲೆ ಗ್ಯಾಸ್ ಕಳಿಸ್ತಾವ್ರೆ. ಲೋಡ್ ಗಂಟ್ಲೆ ಗ್ಯಾಸ್ ಇದೆ. ಯಾಕೆ ಬೇರೆಯವ್ರು ಯಾರೂ ಸಿಕ್ಕಲ್ವಾ? ಆಟೋದವ್ರು ಸಿಕ್ಕದಾ? ಪ್ರತಿಯೊಂದರಲ್ಲೂ ಆಟೋದವ್ರು ಸಿಕ್ಕದ ನಮಗೆ. ಸರ್ಕಾರದಲ್ಲಿ ನೋಡಿ, ಒಂದೊಂದು ಬಂಕರ್ ಈಗ ಇಲ್ಲಿ 105 ಮಾಡ್ತಾರೆ, ಒಂದು ಬಂಕರ್ 120 ಮಾಡ್ತಾರೆ, 115 ಮಾಡ್ತಾರೆ. ಅವ್ರು ತರಾವರಿ ಅವ್ರು ಹೆಂಗೆ ಬೇಕಂಗೆ ಮಾಡ್ತಾವ್ರೆ. ಯಾರು ಕೇಳೋರೇ ಇಲ್ಲ ಅದಕ್ಕೆ. ಅದೇ ಆಟೋದವ್ರು 10 ರೂಪಾಯಿ ಜಾಸ್ತಿ ತಗೊಳ್ಳಿ, 16 ಜನ ಕೇಳ್ತಾರೆ. ಪೊಲೀಸರು ಅಡ್ಡ ಹಾಕ್ತಾರೆ, 16 ಜನ ಕೇಳ್ತಾರೆ, ಮೀಟ್ರ್ನೇ ಹಾಕಿಲ್ಲ ನೀನು, ಇದು ಹಾಕಿಲ್ಲ, ಅದು ಹಾಕಿಲ್ಲ. ಇವತ್ತು ನಾವು ಉಪವಾಸ ಇದ್ದೀವಿ, ಯಾರು ಕೇಳ್ತಾರಾ? ಯಾವ ಸರ್ಕಾರ ಕೇಳ್ತಾ ಇದ್ದಾ? ಯಾರು ಕೇಳ್ತಾರೆ ಇವತ್ತು? ಆಟೋದವ್ರು ಯಾರು ಈ ಕಡೆ ಆ ಕಡೆಯಿಂದ ಸಿಕ್ಕದೇ ಆಟೋದವರು, ಇನ್ನು ಯಾರು ಸಿಕ್ಕಲ್ಲ. ಬೈಕ್ ಟ್ಯಾಕ್ಸಿ ಬಿಟ್ಟು ಆಟೋವ್ರ ಮನೆ ಹಾಳು ಮಾಡಿದ್ರು. ಇವಾಗ ಗ್ಯಾಸ್ದರಿಂದ ಆಟೋವ್ರ ಮನೆ ಹಾಳು ಮಾಡ್ತಾ ಇದ್ದೀರಾ. ಇನ್ನೇನು ಮಾಡ್ತೀರಾ ನೀವು? ಇನ್ನೇನು ಮಾಡ್ಬೇಕಂತ ಇದ್ದೀರಾ? ಅದೇ ನೇಪಾಳದಲ್ಲಿ ಸರ್ಕಾರ ಹೆಂಗೆ ಒದ್ದು ಓಡಿಸಿ ಜನ ಹಿಂಗೆ ಮಾಡಿದ್ರು, ಆ ಥರ ಮಾಡಬೇಕು ಇಲ್ಲೂ ಕರ್ನಾಟಕದಲ್ಲೂ. ಆವಾಗ ಸರಿಯಾಗುತ್ತೆ. ರೋಡಲ್ಲಿ ಕೊಲೆ ಮಾಡಬೇಕು, ಆ ಥರ ಸರಿಯಾಗುತ್ತೆ. ಆಗ ಹೋರಾಟ ಮಾಡಬೇಕು. ಎಲ್ಲದಕ್ಕೂ ಪ್ರತಿಯೊಂದರಲ್ಲೂ ಆಟೋದವರೇ ಟಾರ್ಗೆಟ್ ಮಾಡೋದು ನೀವು. ಪ್ರತಿಯೊಂದರಲ್ಲೂ ಆಟೋದವರೇ ಬೇಕಾ ನಿಮಗೆ? ಎಲ್ಲಾದರೂ ನಿಮ್ಮ ಮನೆಗೆ, ಅದೇ ನಿಮ್ಮ ಮಿನಿಸ್ಟ್ರುಗಳ ಮನೆಗೆ, ನಿಮ್ಮ ಮನೆಗೆ ಗ್ಯಾಸ್ ಇಲ್ವಾ? ತೋರಿಸಿ. ಮತ್ತೆ ನಿಮ್ಮ ಮನೆಗೆ ಏನು ಬೇಕು ಸವಲತ್ತಿದೆ? ನಿಮ್ಮ ಮಕ್ಕಳು ಫಾರಿನಲ್ಲಿ ಓದಬೇಕು, ನಮ್ಮ ಮಕ್ಕಳು ರೋಡಲ್ಲಿ ಸಾಯ್ತಾವ್ರು. ಇವತ್ತು ಓಟ್ ಹಾಕಬೇಕಾದ್ರೆ ನಾವು ಬೇಕು, ಬೇರೆ ಟೈಮಲ್ಲಿ ನಾವು ಬೇಡವಾ? ಬೇರೆ ಟೈಮಲ್ಲಿ ನಾವು ಬೇಡ ಸರ್. ಇವತ್ತು ಬಂದು ನೋಡಿ, ಯಾವ್ದಾರೆ ಅಧಿಕಾರಿಗಳು ಯಾವ್ದಾರೆ ಬಂಕ್ ಹತ್ರ ಬಂದಿದ್ದಾರೆ ನೋಡಿದ್ದೀರಾ? ಯಾವ್ದಾರೆ ಅಧಿಕಾರಿಗಳು ಆಟೋದವ್ರು ಕೇಳಿದಾರೆ ನೋಡಿದ್ದೀರಾ? ನೋಡಲ್ಲ. ಯಾಕೆ ನೋಡಲ್ಲ? ಓಟ್ ಹಾಕ್ಬೇಕಾದ್ರೆ ಅಪ್ಪ ಅಮ್ಮ ಅಂತ ಬಂದು ಕಾಲಿಗೆ ಬೀಳ್ತೀರಾ. ಇವಾಗ ಅವ್ರ ಮಕ್ಳಿಗೆ ಬೀದಿಗೆ ಬೀಳಿ ಗೊತ್ತಾಗುತ್ತೆ. ಇವತ್ತು ನಮ್ಮ ಮಕ್ಕಳೆಲ್ಲ ಹಸ್ಕೊಂಡು ಆಚೆ ಇದ್ದಾರೆ, ಅವ್ರು ಗೊತ್ತಾಗುತ್ತಾ? ಆಟೋ ಡಿಪಾರ್ಟ್ಮೆಂಟ್ ನೋಡಿದ್ರಾ ನೀವು? 20 ರೂಪಾಯಿ ಅಲಿತಾವ್ರೆ. ಒಂದೊಂದು ವಾರ ಆಯಿತು ಗ್ಯಾಸ್ ಹಾಕ್ಸಿ ಜನ 20 ರೂಪಾಯಿ ಅಲಿತಾವ್ರೆ. ಗೊತ್ತಾ? ಯಾರನ್ನಾರು ನೋಡಿದ್ದೀರಾ? ಯಾರು ಅದಕ್ಕೆಲ್ಲ ಯಾರು ಕೇಳಲ್ಲ. ಮಾತ್ರ ಬೇರೆ ಟೈಮಲ್ಲಿ ಬರ್ತಾರೆ, ಅಣ್ಣ ಅಪ್ಪ ಅಮ್ಮ ಅಂತ ಬಂದ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಓಟ್ ಹಾಕಿಸ್ಕೋತಾರೆ. ನೀನು ಆ ಜಾತಿ, ನೀನು ಈ ಜಾತಿ, ನೀನು ಮುಸ್ಲಿಮ್ಸು, ನೀನು ಹಿಂದೂ, ನೀನು ಕ್ರಿಶ್ಚಿಯನ್ಸು ಅಂತ ಕಟ್ಬಿಡ್ತಾರೆ, ಓಟ್ ಹಾಕಿಸ್ಕೊಟ್ಟು ಹೊಂಟೋಯ್ತಾರೆ. ಎಲ್ಲ ಪಕ್ಷದವರು ಅದೇ ಮಾಡೋದು. ಯಾರೂ ಮಾಡಲ್ಲ. ಯಾರನ್ನಾರು ಒಂದು ಅಧಿಕಾರಿಗಳು ಬಂದ್ ಹತ್ರ ಬಂದ್ಬಿಟ್ಟು ನೀನು ಯಾಕಪ್ಪ ರೇಟಿಂಗ್ ಮಾಡ್ತಾ ಅಂತ ಕೇಳಿದಾರಾ? ನೋಡಿದ್ದೀರಾ? 50 ರೂಪಾಯಿ ಇದ್ದಿದ್ದು ಗ್ಯಾಸು 105 ರೂಪಾಯಿ, 120 ರೂಪಾಯಿ, 130 ರೂಪಾಯಿ ಎಲ್ಲ ಬಂಕಲ್ಲಿ ಥರ ಮಾಡ್ತಾರೆ. ಅವ್ರ ಮನಸ್ಸಿಗೆ ಹಿಂಗೆ ಬರ್ತಂಗೆ ಮಾಡ್ತಾವ್ರೆ. ಯಾರು ಯಾತಕ್ಕೂ ಕೇಳಂಗಿಲ್ಲ. ಮೇಡಮ್ 1 ಗಂಟೆ ಆಯಿತು. ನಾನು ಎಲ್ಲೇ ಯಲಹಂಕ ಅಂತ ಗುಟ್ಟಳ್ಳಿ ಬಂದೆ. ಯಾರೋ ಗುಟ್ಟಳ್ಳಿ ಆಗ್ತಾ ಅಂತ ಹೇಳಿದ್ರು. ಗುಟ್ಟಳ್ಳಿ ಬಂದೆ, ಗುಟ್ಟಳ್ಳಿ ಎಲ್ಲೂ ಇಲ್ಲ. ಪ್ರತಿಯೊಂದು ಕಡೆ ಎಲ್ಲೂ ನಾನು 16 ಬಂಕ್ ಸುತ್ಕೊಂಡು ಇದು 17ನೇ ಬಂಕಿಗೆ ಬಂದಿದ್ದೀನಿ.